ಹಾಯ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಎಲ್ಲರೂ ಹೇಗಿದ್ದೀರಿ? ನಾನು ಸೂಪರ್ ಆಗಿದ್ದೇನೆ. ನೀವು ಕೂಡ ಚೆನ್ನಾಗಿದ್ದೀನಿ ತಂದ್ಕೊಳ್ತಾ ವೆಲ್ಕಮ್ ಬ್ಯಾಕ್ ಟು ಆಜ್ಞಾ ಪೈ ಕನ್ನಡ ವ್ಲಾಗ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ದಿನ ಹೇಗೆಲ್ಲ ಸಾಗತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕಂತ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಕಮೆಂಟ್ ಹಾಕಿ. ಏನಿದ್ರು ತಪ್ಪುಗಳಿದ್ದರೆ ಏನಾದರೂ ಹೇಳಿದ್ದಿದ್ರೆ ಕಮೆಂಟ್ ಮೂಲಕ ಹೇಳಿ. ಫ್ರೆಂಡ್ಸ್, ಬೆಳಿಗ್ಗೆ ಎದ್ದ ತಕ್ಷಣ ನೀರಡಿಕೆ ಆಗ್ತದೆ. ಡೈಲಿ ಅಭ್ಯಾಸ ಆಗಿಬಿಟ್ಟಿದೆ ಎದ್ದ ತಕ್ಷಣ ನೀರು ಕುಡಿಯೋದು. ಹಾಗಾಗಿ ಫ್ರೆಶ್ ಅಪ್ ಆಗಿ ಬಂದು ಬಿಸಿ ನೀರು ಕಾಯಿಸ್ಲಿಕ್ಕೆ ಇಟ್ಕೊಂಡೆ. ಹಾಗೆ ಇವತ್ತು ಬ್ರೇಕ್ಫಾಸ್ಟಿಗೆ ಚಪಾತಿ ಮತ್ತು ಆಲೂ ಬಾಜಿ ಮಾಡಿ, ಆಲೂಗಡ್ಡೆ ಚಪಾತಿ ಆಲೂಗಡ್ಡೆ ಬೇಯಿಸಿಟ್ಟಿದೆ. ಇದ್ದೀನಿ. ಈಗ ನಾನು ಸ್ವಲ್ಪ ಹೊತ್ತು ವಾಕಿಂಗ್ ಹೋಗಿ ಬರ್ತೇನೆ. ಆಮೇಲೆ ಪಲ್ಯಗೆ ಆಲೂಗಡ್ಡೆ ಪಲ್ಯಗೆ ಈರುಳ್ಳೆಲ್ಲ ಆಮೇಲೆ ಬಂದು ಅವನಷ್ಟೇ ವಾಕಿಂಗ್ಗೆ ಹೋಗಿದ್ದೆ. ಜೋರು ಮಳೆ ಬಂತು, ವಾಪಸ್ ಬಂದೆ. ಒಂದೇ ರೌಂಡ್ ಹೋಗಿದ್ದು, ಇವತ್ತು ವಾಕಿಂಗ್ ಕ್ಯಾನ್ಸಲ್. ಕ್ಯಾರೆಟ್ ಸೌತೆಕಾಯಿ ತುರ್ಕೊಳ್ತಾ ಇದ್ದೇನೆ ಫ್ರೆಂಡ್ಸ್. ಆಲೂ ಬಾಜಿಗೆ ಒಂದು ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡೆ. ಆಮೇಲೆ ಸ್ವಲ್ಪ ಸಾಸಿವೆ, ಒಂದು 2 ಸ್ಪೂನಷ್ಟು ಸಾಸಿವೆ ಸಿಡ್ದಾದ್ಮೇಲೆ ಅದಕ್ಕೆ ನಾನು ಉದ್ದಿನಬೇಳೆ ಹಾಕ್ಕೊಂಡೆ ಫ್ರೆಂಡ್ಸ್. ಉದ್ದಿನಬೇಳೆ ನಂತರ ಸ್ವಲ್ಪ ಜೀರಿಗೆ ಹಾಕ್ಕೊಂಡೆ. ಆಮೇಲೆ ಹಸಿಮೆಣಸಿನ್ಕಾಯಿ, ಆಮೇಲೆ ಕರಿಬೇವು ಸೊಪ್ಪು ಹಾಕ್ಕೊಂಡು ಈರುಳ್ಳಿ ಹಾಕ್ತಾಯಿದ್ದೇನೆ. ಅದನ್ನ ಚಿಕ್ಕ ಚಿಕ್ಕದಾಗಿ ಅಂದರೆ ಉದ್ದುದಕ್ಕೆ ಕಟ್ ಮಾಡ್ಕೊಂಡಿದ್ದೇನೆ ತೆಳ್ಳಗೆ. ಚೆನ್ನಾಗಿ ಫ್ರೈ ಆದ ನಂತರ ಅದಕ್ಕೆ ಉಪ್ಪು ಹಾಕ್ಕೊಂಡೆ, ಅರಿಶಿನ ಹಿಟ್ಟು ಕೂಡ ಹಾಕ್ಕೊಂಡೆ. ಕಲರ್ಫುಲ್ಲಾಗಿರ್ತದೆ ಬಾಜಿ, ಆಲೂ ಬಾಜಿ. ಪೂರಿಗೆ ಮತ್ತು ಚಪಾತಿಗೆ ಸೂಪರ್ ಆಗಿರ್ತದೆ. ದೋಸೆ ಜೊತೆಗೆ ಅಷ್ಟು ಚೆನ್ನಾಗಿರೋದಿಲ್ಲ. ನಮ್ಮ ಮನೇಲಿ ಪೂರಿ ಅಥವಾ ಚಪಾತಿ ಮಾಡಿದಾಗ ಈ ಬಾಜಿ ಮಾಡ್ತೇವೆ. ಆಲೂಗಡ್ಡೆ ಬೇಯಿಸಿಟ್ಕೊಂಡು ಆಲೂಗಡ್ಡೆನ ಸೇರಿಸ್ಕೊಂಡೆ ಫ್ರೆಂಡ್ಸ್. ರೆಡಿ ಆಯಿತು ಬ್ರೇಕ್ಫಾಸ್ಟ್. ನೋಡಿ, ಚಪಾತಿ ನಮ್ಮ ಅತ್ತೆ ಲಟ್ಸ್ಕೊಡ್ತಾ ಇದ್ದಾರೆ, ನಾನು ಬೇಯಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಬೆಳಿಗ್ಗೆ ಬೇಗ ಬೇಗ ಆಗಬೇಕಲ್ಲ, ಸ್ವಲ್ಪ ಗಡ್ಬಡಿ. ಬ್ರೇಕ್ಫಾಸ್ಟ್ ಆಯಿತು. ಬಿಸಿ ಬಿಸಿ ಚಪಾತಿ ಜೊತೆಗೆ ಆಲೂ ಬಾಜಿ, ಸೂಪರ್. ಬ್ರೇಕ್ಫಾಸ್ಟ್ ಆದಮೇಲೆ ಅನಗಂಗ ಸ್ಕೂಲಿಗೆ ಕಳಿಸಿ ಬಂದೆ. ಅಂಗಳ ಕಸ ಗುಡಿಸ್ಕೊಂಡು ವಾಷಿಂಗ್ ಮಷಿನ್ಗೆಲ್ಲ ಬಟ್ಟೆ ಹಾಕ್ಕೊಂಡೆ. ಸ್ವಲ್ಪನೇ ಪಾತ್ರೆ ಇದ್ದಾಗ ತೊಳ್ಕೊಂಡ್ರೆ ಒಂದು ರಾಶಿ ಗುಡ್ಡೆ ಆಗೋದಿಲ್ಲ, ಟೆನ್ಷನ್ ಕೂಡ ಇರೋದಿಲ್ಲ, ಆರಾಮ ಅನಿಸ್ತದೆ ಅಲ್ಲ. ಈಗ ಪಾತ್ರೆ ತೊಳಿತಾ ಇದ್ದೇನೆ. ಬ್ರೇಕ್ಫಾಸ್ಟ್ ಆದಮೇಲೆ ಒಂದು ಸ್ವಲ್ಪ ಪಾತ್ರೆ ತೊಳ್ಕೊಂಡು ಆರಾಮಾಗಿ ಗ್ಯಾಸ್ ಕಟ್ಟೆಲ್ಲ ಒರೆಸ್ಕೊಂಡು ತೊಳೆಯೋಣ ಅಂತ. ಈಗ ಇದ್ರೆ ಎಷ್ಟು ಚೆನ್ನಾಗಿದೆ ಬಂದೆ ಫ್ರೆಂಡ್ಸ್. ಅಡುಗೆ ಮನೆ ಕ್ಲೀನ್ ಆಗಿರಬೇಕು. ಅಡುಗೆ ಮನೆ ಅಂತ ಅಲ್ಲ, ಮನೆ ಎಲ್ಲ ಕ್ಲೀನ್ ಆಗಿರಬೇಕು. ಅದರಲ್ಲೂ ಅಡುಗೆ ಮನೆ ಕ್ಲೀನ್ ಆಗಿದ್ದರೆ ತುಂಬ ಒಳ್ಳೆಯದು, ಖುಷಿ ಆಗ್ತದೆ ಬೇರೆ ಕೆಲಸ ಮಾಡಿ. ತೊಳೆದು ಕಿಚನ್ ಕಟ್ಟೆಲ್ಲ ಒರೆಸ್ಕೊಂಡೆ. ಈಗ ಅಡುಗೆ ಕೆಲಸ ಸ್ಟಾರ್ಟ್ ಮಾಡ್ತೇನೆ. ಇವತ್ತು ನಮ್ಮ ಮನೇಲಿ ಅಲಸಂದೆ ಕಾಳು ಮತ್ತು ಸುವರ್ಣಗಡ್ಡೆ ಇರುತ್ತಲ್ಲ, ಸುವರ್ಣಗಡ್ಡೆದು ಹಾಕಿ ಸಾರು ಮಾಡೋದು. ಆ ದಿನ ಸುವರ್ಣಗಡ್ಡೆ ಚಟ್ನಿ ಮಾಡಿದರು. ಆ ಸುವರ್ಣಗಡ್ಡೆ ಮತ್ತು ಸ್ವಲ್ಪ ಇತ್ತು, ಹಾಗಾಗಿ ಇವತ್ತು ಅದು ಸಾರು ಮಾಡೋದು. ಈಗ ಒಂದು ಅಲಸಂದೆ ಕಾಳನ್ನು ಒಂದು 5-10 ನಿಮಿಷ ಮೊದಲು ನೆನೆಸಿಟ್ಟಿದೆ. ಅಲಸಂದೆ ಕಾಳನ್ನ ಈಗ ಅದು ಬೇಯಿಸ್ಕೊಳ್ಳೋಣ. ಸ್ವಲ್ಪ ಅಡುಗೆ ಕೆಲಸ ಮಾಡಿಕೊಂಡು ಈಗ ಕಸ ಗುಡಿಸ್ಲಿಕ್ಕೆ ಬಂದೆ ಫ್ರೆಂಡ್ಸ್. ಒಂದಾದ್ರ ಮೇಲೆ ಒಂದು ಕೆಲಸಗಳು ಇದ್ದೇ ಇರುತ್ತೆಲ್ಲ. ಮನೆ ಕೆಲಸಕ್ಕೆ ಕೊನೆ ಅಂತಲೇ ಇಲ್ಲ. ಅಡುಗೆ ಮುಗಿದ ಮೇಲೆ ಕ್ಲೀನಿಂಗ್ ಕೆಲಸ, ಬಟ್ಟೆ ಒಗೆಯೋದು, ಪಾತ್ರೆ ತೊಳೆಯೋದು. ಅಂದರೆ ಅಡುಗೆ ಮನೆ ಅಂದರೆ ಮನೆ ಮೂಲೆ ಕ್ಲೀನ್ ಮಾಡಬೇಕು. ಮೂಲೆ ಕ್ಲೀನ್ ಮಾಡಿದಾಗ ಮಾತ್ರ ಅಡುಗೆ ಮನೆಯೆಲ್ಲ ಕ್ಲೀನಾಗಿರ್ತದೆ. ಹಾಗೆ ಅನ್ನಕ್ಕೆ ಇಟ್ಕೊಂಡೆ. ಕುಚ್ಚಲಕ್ಕಿ ಅನ್ನೆಲ್ಲ ಬೇಗ ಇಟ್ಕೊಳ್ಬೇಕು, ಇಲ್ಲಾಂದ್ರೆ ಲೇಟ್ ಆಗ್ತದೆ ಬೇಯಲಿಕ್ಕೆ. ಅದು ಕುಕ್ಕರ್ಲಾದರೂ ಕೂಡ ಲೇಟ್ ಆಗ್ತದೆ. ಕುಕ್ಕರ್ ವಿಸಿಲ್ ಮುಗಿದ ಮೇಲೆ ಅದು ಆರಲಿಕ್ಕೇ ಒಂದು 20 ನಿಮಿಷ ತಗೊಳ್ತದೆ. ಇದು ಕಡಲೆ ನಾನು ಗ್ಲಾಸ್ ಜಾರಲ್ಲಿ ಹಾಕಿಟ್ಟಿದ್ದೆ, ತುಂಬ ದಿನ ಆಗಿತ್ತು, ನಾನು ನೋಡಲೇ ಇರಲಿಲ್ಲ. ಸ್ವಲ್ಪ ಫ್ರಿಜ್ಜಲ್ಲಿ ಕಡಲೆ ಇತ್ತು, ಅದನ್ನ ತೆಗಿತಾ ಇದ್ದೆ. ಈ ಗ್ಲಾಸ್ ಜಾರಲ್ಲಿ ಇದ್ದದ್ದು ನೋಡಲೇ ಇರಲಿಲ್ಲ ಫ್ರೆಂಡ್ಸ್. ಏನಾಗಿದೆ ಗೊತ್ತಾ, ಇದು ಸ್ವಲ್ಪ ಅದ್ರ ಮುಚ್ಚಳ ವಾರೆ ಆಗಿತ್ತೋ ಏನೋ. ಒಳಗಡೆ ಅಂದರೆ ಕೆಳಗಡೆ, ಮೇಲೆಗಡೆ ಏನೂ ಆಗಿರಲಿಲ್ಲ, ಕೆಳಗಡೆ ಸ್ವಲ್ಪ ಪೌಡ್ರ್ ವೈಟ್ ಪೌಡ್ರ್ ಥರ ಇತ್ತು. ಬಿಸಿಲಿದೆ ಅಂಥೇಳಿ ಬಿಸಿಲಿಗೆ ಹಾಕಿದೆ. ಜಾಯಿಕಾಯಿ ಸ್ವಲ್ಪ ಎತ್ತು ಬಿಸಿಲಿಗೆ ಹಾಕೋದು, ಆಮೇಲೆ ಕಡಲೆ ಎರಡೂ ಹಾಕಿದೆ. ಅಲಸಂದೆ ಕಾಳು ಬೆಂದಿತ್ತು, ಅದಕ್ಕೆ ಸುವರ್ಣಗಡ್ಡೆ ಹಾಕ್ಕೊಂಡೆ. ಮತ್ತೊಂದು 2 ವಿಸಿಲ್ ಕೂಗಿಸ್ಕೊಳ್ಳೋಣ ಅಂತ. ಇವತ್ತು ಬಟ್ಟೆ ಎಲ್ಲ ವಾಷಿಂಗ್ ಮಷಿನ್ ಹಾಕಿದ್ನಲ್ಲ, ಒಂದು ದಿನಾನೂ ಬಟ್ಟೆ ಒಗೆಯೋ ಕೆಲಸ ತಪ್ಪೋದೇ ಇಲ್ಲ. ಮಷಿನಿಗೆ ಬಟ್ಟೆ ಹಾಕಿದ್ರು ಡೋರ್ ಮ್ಯಾಟ್ಸ್ ಎಲ್ಲ ಇತ್ತು, ಅದನ್ನ ಒಗೆಯೋಣ ಅಂಥೇಳಿ, ಬಿಸಿಲು ಇದೆ ಅಂಥೇಳಿ ಅದನ್ನ ನೆನೆಸಿದೆ. ಒಂದು ಅಂದರೆ ಬಟ್ಟೆ ಡೈಲಿ ಬಟ್ಟೆ ಇಲ್ಲ ಅಂದರೂ ಈ ಬಟ್ಟೆನಾದರೂ ಒಗೆಯೋಣ ಅಂತ. ಹಾಗೆ ಬಂದು ಟಿಪಾಯಿ ಎಲ್ಲ ಒಂದು ಸಲ ಕ್ಲೀನ್ ಮಾಡಿಕೊಂಡೆ ಫ್ರೆಂಡ್ಸ್. ನಾನು ನೆಲ ಒರೆಸೋಕ್ಕಿಂತ ಮೊದಲು ಅಡುಗೆ ಕೆಲಸ ಎಲ್ಲ ಅರ್ಧ ಆದಮೇಲೆ ಇಲ್ಲಿ ಕಪಾಟೆಲ್ಲ ಒರೆಸ್ಕೊಳ್ತೇನೆ. ಶೋ ಕಪಾಟೆಲ್ಲ ನಾನು ಡೈಲಿ ಒರೆಸ್ಕೊಡೋದಿಲ್ಲ, ಯಾವಾಗಲಾದರೂ ಒಮ್ಮೆ. ಈ ಟಿಪಾಯಿ ಮತ್ತು ಕಪಾಟೆಲ್ಲ ಇರ್ತದಲ್ಲ, ಅದೆಲ್ಲ ಡೈಲಿ ಒರೆಸ್ಕೊಳ್ಬೇಕು ಫ್ರೆಂಡ್ಸ್. ಒಂದಿನ ಒರೆಸ್ಕೊಳ್ಳಿಲ್ಲ ಅಂದರೆ ಡಸ್ಟ್ ಕೂತ್ಕೊಳ್ತದೆ.
ಹಾಗಾಗಿ ಚೆನ್ನಾಗಿ ಕಾಣಿಸೋದಿಲ್ಲ ಅಲ್ಲ. ಈ ಗ್ರೋಸರೀಸ್ ಇಡೋ ಕಪಾಟ್ ಮಾತ್ರ ನಾನು ಡೈಲಿ ಒರೆಸ್ಕೊಳ್ಳೋದೇನೆ. ಒಂದು ದಿನ ಒರೆಸ್ಕೊಳ್ಳಿಲ್ಲ ಅಂದರೂ ಸಮಾಧಾನ ಇರೋದಿಲ್ಲ ನನಗೆ. ಹಾಗೆ ಬಟ್ಟೆ ಎಲ್ಲ ಆಗಿತ್ತು, ಅದನ್ನ ಬಿಸಿಲಿಗೆ ಹಾಕೋಣ ಅಂತ ಬಂದೆ. ಇವತ್ತೊಂದು 2 ತಾಸು ಬಟ್ಟೆ ಒಣಗಲಿಕ್ಕೆ ಬಿಸಿಲಿರಬೇಕಿತ್ತು. ಸ್ವಲ್ಪ ಬಿಸಿಲು ಬಂದಿತ್ತು, ಹಾಗಾಗಿ ತುಂಬ ಬಟ್ಟೆ ಇತ್ತು, 2 ದಿನದ ಬಟ್ಟೆ. ಹಾಗಾಗಿ ನಾನು ಮಷೀನಿಗೆ ಹಾಕಿದೆ, ಹ್ಯಾಂಡ್ ವಾಶ್ ಮಾಡಲಿಲ್ಲ. ನೋಡಿ ಎಷ್ಟು ಬಟ್ಟೆಗಳು. ಬಟ್ಟೆ ಈ ಕೈಯಲ್ಲಿ ಒಗೆದ್ರೆ ಆಯಿತು, ಮುಗೀತು ಕೆಲಸ ನಂದು. ಇಷ್ಟು ಬಟ್ಟೆ ಇತ್ತು ಫ್ರೆಂಡ್ಸ್. ಹಾಗೆ ಅಲಸಂದೆ ಕಾಳು ಬೆಂತ ಅಥವಾ ಸುವರ್ಣಗಡ್ಡೆ ಬೆಂತ ಅಂತ ನೋಡ್ಲಿಕ್ಕೆ ಬಂದೆ. ಇದು ಅಲಸಂದೆ ಕಾಳು ಬೆಂದಿತ್ತು, ಸುವರ್ಣಗಡ್ಡೆನೇ 2 ವಿಸಿಲ್ ಕೂಗಿಸ್ಕೊಂಡ್ರು ಬೇಯಲಿಲ್ಲ. ಮತ್ತು ಸ್ವಲ್ಪ ನೀರು ಹಾಕ್ಕೊಂಡು ಬೇಯಿಸ್ಲಿಕ್ಕೆ ಇಟ್ಕೊಂಡೆ. ಅದು ಒಂದೊಂದು ಸಲ ಹಾಗೇ ಆಗ್ತದೆ, ಹೇಳಲಿಕ್ಕೆ ಬರೋದಿಲ್ಲ. ಒಂದೊಂದು ಸಲ ಸುವರ್ಣಗಡ್ಡೆ 2 ವಿಸಿಲಿಗೆ ಬೆಂದು ಪೆಚ್ಚೆ ಆಗಿಬಿಡ್ತದೆ. ಹಾಗೆ ನಾನು ಕಿಚನ್ಗೆ ಸ್ವಲ್ಪ ಕಸ ಗುಡಿಸೋಣ ಅಂತ ಬಂದೆ. ಬೆಳಗ್ಗೆ ಏನು ಕಸ ಇರೋದಿಲ್ಲ ಇಲ್ಲಿ. ಅಡುಗೆ ಸ್ಟಾರ್ಟ್ ಮಾಡಿದ್ಮೇಲೆ ಕಸ ಆಗ್ತದೆ, ಅದಕ್ಕೆ ಒಂದು ಸಲ ಕಸ ಒಗ್ಗರಣೆ ಒಂದು ಹಾಕಿದ್ರಾಯ್ತು. ಇದು ಫ್ರೈ ಮಾಡಿ ಅನ್ನ ಬೆಂದಿದೆ, ಅದನ್ನ ಬಾಗಿಸ್ಕೊಳ್ಬೇಕು, ಚೆನ್ನಾಗಿರ್ತದೆ. ಈ ಅಕ್ಕಿ ಹೊಸ ಅಕ್ಕಿ ಬೇಗ ಬೇಯ್ತದೆ ಅಂತ ಕೆಲವರು ಅಂತಾರೆ. ಸ್ವಲ್ಪ ಹಿಂಗೆ ನೀರು ಹಾಕಿ ಕುಕ್ಕರ್ ಆಫ್ ಮಾಡಿ ಸ್ವಲ್ಪ ಹಿಂಗೆ ನೀರು ಹಾಕಿ ಇಷ್ಟೊಂದು ಬಟ್ಟೆಗಳೆಲ್ಲ ಹೊರಗೆ ಹಾಕಿದೆ ಫ್ರೆಂಡ್ಸ್. ಫ್ಲೇವರು ಚೆನ್ನಾಗಿ ಬರ್ತದೆ. ಮತ್ತೆ ಈಗ ತುಂಬ ಮೋಡ ಆಗಿದೆ. ಬೇರೆ ಒಂದು ಸ್ವಲ್ಪ ಹೊತ್ತು ಮಳೆ ಬರದೇ ಇದ್ದು ಸಾಕು ಅಂತ ಅನಿಸ್ಬಿಟ್ಟಿದೆ. ಹಾಗೆ ಇವತ್ತೊಂದಿನ ಸುವರ್ಣಗಡ್ಡೆನೂ ಬೆಂತು, ಅಲಸಂದೆ ಕಾಳು ಬೆಂತು, ಸಾರು ಕೂಡ ಗಾಳಿ ಎಲ್ಲ ಇದೆ, ಬರ್ತೇನೋ ಅಲ್ಲ ಮಳೆ ಬಂದೇ ಬಿಡ್ತು. ಈಗ ಮತ್ತೆ ಮಳೆ ತೆಗಿಬೇಕು. ಮತ್ತೆ ಡಿಫ್ರೆಂಟ್ ಥರ ಈ ಬೇಲಸನಕಾಯಿನ ಫ್ರೈ ಮಾಡ್ಕೊಳ್ತಾರೆ. ನಾನು ಇವತ್ತು ಸಿಂಪಲ್ಲಾಗಿ ಮಾಡ್ಕೊಳ್ತಾ ಇದ್ದೇನೆ. ಉಪ್ಪು ಹಚ್ಚಿಟ್ಟಿದ್ದಾಗಿತ್ತು ಆವಾಗಲೇ, ಒಂದು ಅರ್ಧ ಗಂಟೆ ಆಗಿತ್ತು ಉಪ್ಪು ಹಚ್ಚಿ. ರವೆ ಕೂಡ ರೆಡಿ ಮಾಡ್ಕೊಂಡಿದ್ದೆ. ಈಗ ನಾನು ಹಾಕ್ಕೊಳ್ತಾ ಇದ್ದೀನಿ ತವೆ ಮೇಲೆ. ಇದು ಎಷ್ಟು ಮೆತ್ತಗಾಗ್ತದೆ ಅಂದರೆ ಆಲೂಗಡ್ಡೆ ಫ್ರೈ ತಿಂದಂಗೆ ಆಗ್ತದೆ, ಅಷ್ಟು ಮೆತ್ತಗೆ ಆಗ್ತದೆ. ಒಂದೊಂದು ಹಲಸಿನಕಾಯಿ ಒಂದೊಂದು ಥರ ಇರ್ತದೆ, ಆದರೆ ಇದು ಮಾತ್ರ ತುಂಬ ಚೆನ್ನಾಗಿರೋ ಹಲಸಿನಕಾಯಿ, ತುಂಬ ಚೆನ್ನಾಗಿ ಬೇಯ್ತದೆ. ಸ್ವಲ್ಪ ನೀರು ಹಾಕಬೇಕು, ನೀರು ಹೊಡಿಬೇಕು. ಅಂದರೆ ಹಿಂಗೆ ನೀರು ಮಾಡಿಟ್ಟಿದ್ದೆ ಅಲ್ಲ, ಅದನ್ನ ಹಾಕ್ಕೊಳ್ಬೇಕೀಗ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಅಲ್ಲ, ತಿನ್ಲಿಕ್ಕೂ ಕೂಡ ಅಷ್ಟೇ ಚೆನ್ನಾಗಿದೆ. ಟೈಮ್ ಈಗ 1 ಗಂಟೆ 1 ನಿಮಿಷ ಮಡ್ಚಿದ ಮೇಲೆ ನಾನು ಸದಾ ತಿಂತಾ ಇದ್ದೇನೆ. ಮಳೆ 1 ಗಂಟೆ ಮಳೆ ಇದ್ದಿದ್ರೆ ಸಾಕಾಗ್ತಿತ್ತು. ಮಳೆ ಬಂತು ಫ್ರೆಂಡ್ಸ್. ಎಷ್ಟು ಜೋರು ಮಳೆ ಬೀಳ್ತಾ ಇದೆ ನೋಡಿ, ಕಣ್ಣು ಮುಚ್ಕೊಂಡು ಮಳೆ ಬೀಳ್ತಾ ಇದೆ. ಆದರೆ ಅದು ಹೆಚ್ಚು ಹೊತ್ತಿರೋದಿಲ್ಲ, ಒಂದು ಅರ್ಧ ಗಂಟೆ ಅಷ್ಟು ಬೀಳ್ತದೆ, ಮತ್ತೆ ಬಿಸಿಲು ಬರ್ತದೆ. ಮಳೆಯ ರಭಸ ನೋಡಿ. ಹೀಗೆ ಕಂಟಿನ್ಯೂ ಆಗಿಬಿಟ್ರೆ ಒಳ್ಳೆಯದು. ಆದರೆ ಮಳೆ ಬೀಳ್ತದೆ ಮತ್ತೆ ಹೋಗ್ತದೆ, ಅದೇ ಬೇಜಾರು. ನಾನು ಫ್ರೆಂಡ್ಸ್ ಈ ಕಿಚನ್ನ ಯಾವಾಗಲಾದರೂ ಒಂದು 15 ದಿನಕ್ಕೆ ಒಂದು ಸಲನಾದರೂ ಕೈಯಿಂದ ಒರೆಸ್ತೇನೆ. ಇವತ್ತು ನಮ್ಮನೆ ಊಟಕ್ಕೆ ನೋಡಿ ಅಲಸಂದೆ ಕಾಳು ಸುವರ್ಣಗಡ್ಡೆ ಹಾಕಿ ಸಾರು, ಕುಚ್ಚಲಕ್ಕಿ ಅನ್ನ, ಆಮೇಲೆ ಹಲಸಿನಕಾಯಿ ಫ್ರೈ. ಫ್ರೆಂಡ್ಸ್, ಇದು ನೆಕ್ಸ್ಟ್ ಡೇ ಮಾರ್ನಿಂಗ್. ಆ ದಿನ ಸಂಜೆ ನನಗೆ ವಿಡಿಯೋ ಕಂಟಿನ್ಯೂ ಮಾಡಲಿಕ್ಕೆ ಆಗಲಿಲ್ಲ, ಯಾಕಂದರೆ ನಾನು ಬೆಳಿಗ್ಗೆ ನೋಡಿ ಬ್ರೇಕ್ಫಾಸ್ಟಿಗೆ ಗೋಧಿ ಕಡಿ ರವೆ ಅಂತಾರಲ್ಲ, ಗೋಧಿ ನುಚ್ಚು, ಆದರೂ ಉಪ್ಪಿಟ್ಟು ಮಾಡ್ತೇನೆ. ಉಪ್ಪಿಟ್ಟು ಮಾಡಲಿಕ್ಕೆ ಅದನ್ನ ಚೆನ್ನಾಗಿ ತೊಳ್ಕೊಂಡೆ, ಆಮೇಲೆ ಅದನ್ನು ಸ್ವಲ್ಪ ಬೇಯಿಸ್ಲಿಕ್ಕೆ ಇಡ್ತೇನೆ. ಈಗ ಏನು ಮಾಡೋದು, ಮತ್ತು ದಿನ ಏನು ಮಾಡೋದು ಅಂತ ವಿಚಾರ ಮಾಡ್ತಾ ಇರ್ತೇನೆ ನಾನು. ಏನಾದರೂ ಒಂದು ಮಾಡಿ ತಿನ್ನಬೇಕಲ್ಲ ಫ್ರೆಂಡ್ಸ್. ಹಾಗಾಗಿ ಬ್ರೇಕ್ಫಾಸ್ಟ್ ಹೆಲ್ದಿನೂ ಆಗಿರಬೇಕು ಮತ್ತು ಟೇಸ್ಟಿನೂ ಆಗಿರಬೇಕು. ಕ್ಯಾರೆಟ್ ಜ್ಯೂಸ್ ಮಾಡ್ಕೊಳ್ತಿದ್ದೇನೆ. ಕ್ಯಾರೆಟ್ ಜ್ಯೂಸ್ ತುಂಬ ಚೆನ್ನಾಗಿರುತ್ತೆ, ತುಂಬ ಒಳ್ಳೆಯದು. ಬೆಳಿಗ್ಗೆ ಕುಡಿಲಿಕ್ಕೂ ಕೂಡ ಚೆನ್ನಾಗಿರ್ತದೆ. ಇದು ಬೆಳಿಗ್ಗೆನೇ ಆರೋಗ್ಯಕರವಾದಂಥ ಜ್ಯೂಸ್ ಕುಡಿದ್ರೆ ದಿನ ಪೂರ್ತಿ ನಾವು ಎನರ್ಜಿಯಿಂದ ಇರ್ಬೋದು, ಫ್ರೆಶ್ನೆಸ್ ನಮಗೆ ಕಾಣಿಸ್ತದೆ ಅಲ್ಲ. ಸೊ ಹಾಗಾಗಿ ಕ್ಯಾರೆಟ್ ಜ್ಯೂಸ್ ಅನ್ನಗಂಗೂ ಇಷ್ಟ. ಬೇರೆ ಜ್ಯೂಸ್ ಎಲ್ಲ ಅವಳಿಗೆ ಇಷ್ಟ ಇಲ್ಲ, ನಾನು ಒತ್ತಾಯ ಕುಡಿಯೋದು. ಈ ಜ್ಯೂಸ್ ಅಂದರೆ ತುಂಬ ಇಷ್ಟ ಫ್ರೆಂಡ್ಸ್ ಅವಳಿಗೆ. ಪ್ರತಿದಿನ ನಾವು ಮಾಡುವ ಒಂದು ಸಣ್ಣ ಪ್ರಯತ್ನ ನಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆ ತರ್ತದೆ. ಇವತ್ತು ನಾನು ಕುಡಿದ ಜ್ಯೂಸು ಇಡೀ ದಿನ ಫ್ರೆಶ್ನೆಸ್ ಆಗಿರ್ತದೆ ಅಂತ ಅನಿಸ್ಕೊಂಡಿದ್ದೇನೆ. ನೋಡಿ ಜ್ಯೂಸ್, ಕ್ಯಾರೆಟ್ ಜ್ಯೂಸ್. ಗೋಧಿ ಕಡೆ ರವೆ ಇಟ್ಟಿದ್ದೆ, ಅದು ಬೇಯ್ತಾ ಬಂತು. ಗಟ್ಟಿ ಇರ್ತದೆ, ತುಂಬ ನೀರು ಹಾಕಿ ಬೇಯಿಸ್ಕೊಳ್ಬೇಕು. ಬೇಯಬೇಕಿದ್ರೆ ಉಪ್ಪು ಮತ್ತು ಅದಕ್ಕೆ ಅರಿಶಿನ ಕೂಡ ಹಾಕ್ಕೊಂಡಿದ್ದೆ. ನೋಡಿ ಈ ಥರ ಕಲರ್ ಬಂದಿದೆ.
ಆರಾಮಾಗಿ ಕೂತ್ಕೊಂಡು ಜ್ಯೂಸ್ ಕುಡಿತಾ ಇದ್ದೇನೆ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿರ್ತದೆ ಅಂದರೆ ಕುಡಿಲಿಕ್ಕೆ ತುಂಬ ಟೇಸ್ಟಿನೂ ಹೌದು, ಹೆಲ್ದಿನೂ ಕೂಡ ಹೌದು. ದಿನ ಪೂರ್ತಿ ಫ್ರೆಶ್ ಆಗಿರ್ಬೋದು. ಈಗ ಒಗ್ಗರಣೆ ಮಾಡ್ಕೋತಾ ಇದ್ದೇನೆ ನಾನು ಹಿಂದಿನ ವಿಡಿಯೋದಲ್ಲೆಲ್ಲ ಶೇರ್ ಮಾಡ್ಕೊಂಡಿದ್ದೇನೆ. ರೆಡಿಯಾಗಿದೆ ಬ್ರೇಕ್ಫಾಸ್ಟ್. ನೋಡಿ, ಬ್ರೇಕ್ಫಾಸ್ಟ್ ಕೆಲಸ ಎಲ್ಲ ಮುಗೀತು. ಸ್ಕೂಲಿಗೆ ಬಿಟ್ಟು ಬಂದೆ. ಈಗ ಪಾತ್ರೆ ತೊಳ್ಕೊಳ್ಬೇಕು. ಡೈಲಿ ನಗನ್ ಸ್ಕೂಲಿಗೆ ಬಿಟ್ಟು ಬಂದ ತಕ್ಷಣ ನಾನು ಮೊಬೈಲ್ ತಗೊಂಡು ಕೂತ್ಕೋತಿದ್ದೆ. ಆದರೆ ಇವತ್ತು ಮೊಬೈಲ್ ತೊಗೊಂಡು ಕೂತ್ಕೊಂಡಿಲ್ಲ. ಯಾಕಂದರೆ ಸ್ವಲ್ಪ ಕೆಲಸ ಇದೆ, ಕುಮಟಾ ಹೋಗೋ ಕೆಲಸ ಇದೆ. ಮಾರ್ಕೆಟಲ್ಲಿ ತುಂಬ ಕೆಲಸ ಇದೆ. ಹಾಗಾಗಿ ಬೇಗ ಹೋಗಬೇಕು. ಹಾಗಾಗಿ ಬೇಗ ಕೆಲಸ ಆಗ್ತದೆ ಇವತ್ತು. ಮನುಷ್ಯರು ಹೇಗಲ್ಲ, ಯಾಕಂದರೆ ಜವಾಬ್ದಾರಿಗಳಿದ್ದರೆ ಆ್ಯಕ್ಟಿವ್ ಆಗಿರ್ತಾರೆ. ಇಲ್ಲಾಂದರೆ ಅವಕಾಶ ಮಾಡಿದರೆ ಆಯಿತು, ಇವತ್ತೆಲ್ಲೂ ಹೋಗೋದಿಲ್ಲ, ಮನೆಯಲ್ಲೇ ಇರೋದೆಲ್ಲ ಆರಾಮಾಗಿ ಮಾಡ್ಕೊಳ್ಬೋದು ಅನಿಸ್ತದೆ. ಎಲ್ಲಾದರೂ ಹೋಗಬೇಕು, ಏನೋ ಫಂಕ್ಷನ್ ಇದೆ ಅಥವಾ ಏನೋ ಕೆಲಸ ಇದೆ ಅಂದ ತಕ್ಷಣ ಬೇಗ ಎಲ್ಲ ಕೆಲಸ ಆ್ಯಕ್ಟಿವ್ ಆಗಿ ಮಾಡೋದು ಅಲ್ಲ. ಜವಾಬ್ದಾರಿ ಪಾಠ ಕಲಿಸ್ತದೆ, ಜವಾಬ್ದಾರಿ ಕೆಲಸ ಮಾಡಿಸ್ತದೆ ಅಲ್ಲ ಫ್ರೆಂಡ್ಸ್. ಇದೇನು ಗೊತ್ತಾ, ಕಳಲೆ ನಾನು ತಂದು ಉಪ್ಪಿಗೆ ಹಾಕಿ ತೋರಿಸಿದೆ ಅಲ್ಲ, ಅದು ಕಳಲೆ, ಅದ್ರ ಸಾಂಬಾರು ಇವತ್ತು. ನಾನು ಮೊನ್ನೆ ಬೇಯಿಸಿದ ವಟಾಣೆ ಇತ್ತು, ಆ ವಟಾಣೆ ಹಾಕಿ ಸಾಂಬಾರು ಮಾಡ್ಕೊಳ್ಳೋದು. ನಮ್ಮ ಅತ್ತೆ ಇಲ್ಲಿ ತುಪ್ಪ ಮಾಡಲಿಕ್ಕೆ ಬೆಣ್ಣೆ ಕಡಿತಾ ಇದ್ದಾರೆ ನೋಡಿ. ತುಪ್ಪ ಖಾಲಿಯಾಗಿತ್ತು, ಹಾಗಾಗಿ ಬೇಗ ಫಾಸ್ಟ್ ಕೆಲಸ ಮಾಡ್ಕೊಳ್ತೇನೆ ಫ್ರೆಂಡ್ಸ್. ಈ ಫಾಸ್ಟ್ ಕೆಲಸ ಮಾಡೋದ್ರಿಂದ ಏನಾಗ್ತದೆ ಗೊತ್ತಾ, ನಮಗೆ ಟೈಮಿನ ಮಹತ್ವನೂ ಗೊತ್ತಾಗ್ತದೆ, ಕೆಲಸದ ಜವಾಬ್ದಾರಿನೂ ಗೊತ್ತಾಗ್ತದೆ, ಟೈಮಿನ ಮಹತ್ವನೂ ಗೊತ್ತಾಗ್ತದೆ. ಅನ್ನ ಕೂಡ ರೆಡಿ ಆಗ್ತಾ ಇದೆ. ಮಸಾಲೆ ಮುಗೀತು, ಅದಕ್ಕೆ ನಾನು ಜುಮ್ಮನ್ಕಾಯಿ ಹಾಕ್ಕೊಳ್ತೇನೆ. ವಟಾಣೆ ಮತ್ತು ಕಡಲೆ ಸಾರಿಗೆ ಜುಮ್ಮನ್ಕಾಯಿ ಹಾಕ್ಕೊಂಡ್ರೆ ಬೇಗ ರೆಡಿಯಾಗಿ ಕುಮಟಾ ಹೋಗಬೇಕು ಫ್ರೆಂಡ್ಸ್. ತುಪ್ಪ ನೋಡಿ, ಪರಿಮಳ ಮನೆ ತುಂಬ ತುಪ್ಪ ಹೋಗ್ಲಿಕ್ಕೆ ರೆಡಿ ಆದೆ. ಇವಾಗ ಕುಮಟಾ ಹೋದರೆ ತುಂಬ ಹೊತ್ತಾಗ್ತದೆ, ತುಂಬ ಕೆಲಸ ಇದೆ ಕುಮಟಾದಲ್ಲಿ. ಮಾರ್ಕೆಟಲ್ಲೆಲ್ಲ ತುಂಬ ಕೆಲಸ ಇದೆ. ಸೊ ಹೇಗಿದೆ ಔಟ್ಫಿಟ್, ಹೋಗಿ ಬರ್ತೇನೆ ಫ್ರೆಂಡ್ಸ್. ಬಾಯ್. ಬಸ್ ಸ್ಟ್ಯಾಂಡಿಗೆ ಹೋದ ತಕ್ಷಣ ಬಸ್ ಸಿಕ್ತು, ಖುಷಿ ಆಯಿತು. ಇಲ್ಲಾಂದರೆ ಬಸ್ಸಿಗೆ ಕಾಯಬೇಕಿತ್ತು, ಬೇಗ ಹೋಗಬೇಕಿತ್ತು. ಹಾಗಾಗಿ ಮಾರ್ಕೆಟಿಗೆ ಬಂದೆ, ಕುಮಟಾ ಬಂದು ರೀಚ್ ಆದೆ. ನೋಡಿ, ನಂಗೆ ತುಂಬ ಕೆಲಸ ಇದೆ ಫ್ರೆಂಡ್ಸ್ ಇವತ್ತು ಮಾರ್ಕೆಟಲ್ಲಿ. ಅದನ್ನೆಲ್ಲ ಕೆಲಸ ಮಾಡ್ಕೊಂಡು ಹೋಗೋ ತನಕ ಒಂದು 2:30 ಈ ಥರ ಆಗ್ತದೆ, ಏನೋ ಗೊತ್ತಿಲ್ಲ. ಕೆಲಸ ಮುಗಿಸ್ಕೊಂಡು ವಾಪಸ್ ಮನೆಗೆ ಬಂದೆ 2:10 ಈಗ. ಅಲ್ಲಿ ಬೇಡ ಅಂದರು. ನಮ್ಮ ಪರಿಚಯದವರೊಬ್ಬರು ಹೋಟೆಲ್ದಲ್ಲಿ ಲಸ್ಸಿ ಎಲ್ಲ ಕೊಟ್ಟರು, ತಿಂಡಿ ತಿನ್ನ ಅಂತ ಅಂದರು. ತಿನ್ನಲಿಲ್ಲ, ಲಸ್ಸಿ ಕೊಟ್ಟರು. ಲಸ್ಸಿ ಕುಡ್ಕೊಂಡು ಆರಾಮಾಗಿ ಬಂದೆ ನೋಡಿ. ಖುಷಿ ಆಯಿತು. ಬರೋ ತನಕ ನಮ್ಮ ಅತ್ತೆ ಮಲ್ಕೊಂಡಿದ್ರು ಪಾಪ, ಅವ್ರಿಗೆ ನಿದ್ದೆ ಹತ್ತಿತ್ತು. ಹಾಗಾಗಿ ನಾನು ಸಾವಕಾಶ ಆಗಿ ಬಂದೆ, ಸೌಂಡ್ ಮಾಡಲಿಲ್ಲ. ಬಂದು ಫ್ರೆಶ್ ಅಪ್ ಆದೆ. ಸೆಕೆ ಅಂದರೆ ಮಳೆನೂ ಇತ್ತು, ಕುಮಟಾದಲ್ಲಿ ಬಿಸಿಲು ಇತ್ತು, ತುಂಬ ಸೆಕೆನೂ ಇತ್ತು. ಊಟಕ್ಕೆ ರೆಡಿ ಮಾಡಿದ್ದೆ ನೋಡಿ ಫ್ರೆಂಡ್ಸ್. ಮಾವಿನಕಾಯಿ ಫ್ರೈ ನಮ್ಮ ಅತ್ತೆನೇ ಮಾಡಿಟ್ಟಿದ್ರು. ಅನ್ನ ಮಾಡಿ ಬಂದು ಊಟಕ್ಕೆ ಅವಳಿಗೆ ತಿಂಡಿ ಕೊಡ್ತೇನೆ ಅಂತ ಹೇಳಿದೆ. ಬೆಳಿಗ್ಗೆ ಬೇಯಿಸಿದ ಉಪ್ಪಿಟ್ಟಿತ್ತು, ಅದನ್ನ ಒಗ್ಗರಣೆ ಹಾಕ್ಕೊಡ್ತೀನಿ ಅಂತ ಹೇಳಿದೆ. ಬೇಡ ಅಂತಂದ್ಲು. ಕಾಫಿ ಬೇಕಂತೆ, ಕಾಫಿ. ಆಮೇಲೆ ಈ ರಸ್ಕ್ ನೋಡಿ, ಟೋಸ್ಟ್ ತುಂಬ ಚೆನ್ನಾಗಿದೆ ಇದು. ನಮ್ಮ ಹಸ್ಬೆಂಡ್ ನಮ್ಮ ಶಾಪಿಂದ ತೊಗೊಂಡು ಬಂದಿದ್ದು, ಅದು ಬೇಕಂತೆ. ಕಾಫಿ ಮತ್ತು ರಸ್ಕ್, ಅದು ತಿಂಡಿ ಇವತ್ತು ಮುಗೀತು ಫ್ರೆಂಡ್ಸ್. ನಾನು ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡಲಿಲ್ಲ, ವಿಡಿಯೋ ಲೆಂದಿ ಆಗುತ್ತೆ ಅಂತ. ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತೀನಿ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿ. ಥ್ಯಾಂಕ್ ಯು.